ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನು ಹೇಳ್ತಾ ಇದ್ದೀರಾ ನೀವು? ನಾನು ವಿದ್ಯೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವರಿಬ್ರು ಸೇರೋದಕ್ಕೆ ಮುಹೂರ್ತ ಕೂಡ ಬಂದಿಲ್ಲ. ಬೀಗ್ರೆ, ನೀವು ವಿದ್ಯೆ ಮೇಲೆ ಆಣೆ ಮಾಡೋದಿಕ್ಕೆ ನಿಮ್ಮ ಹತ್ರ ವಿದ್ಯೆನೇ ಇಲ್ವಲ್ಲ? ಅನ್ಯಾಯವಾಗಿ ಗ್ರಹಗತಿಗಳು ಆಗಿದೆ ಹೀಗಿದೆ ಅಂತ ಹೇಳಿ ನನ್ನ ಮಗ ಸೊಸೆನ ದೂರ ಇಟ್ಬಿಟ್ಟಲ್ಲ. ಅನಂತ ಶಯನ, ಪದ್ಮನಾಭ, ನೀವು ನನ್ನ ಪತಿ ದೇವರನ್ನ ಅವಮಾನಗೊಳಿಸುತ್ತಿದ್ದೀರಿ. ಇಷ್ಟಕ್ಕೂ ಈ ಪಾಟೀಲಕ್ಕವರು ಹೇಳಿದ ಭವಿಷ್ಯ ಸತ್ಯ ಅಂತ ಏನು ಗ್ಯಾರಂಟಿ? ಅವರು ಬೇಕಂತಲೇ ನನ್ನ ಗಂಡನಿಗೆ ಬೇರೆ ತರಹದ ಪ್ರಶ್ನೆಗಳನ್ನು ಕೇಳಿರಬಹುದಲ್ಲವೇ? ನನ್ನ ಗಂಡ ಮೊದಲೇ ಪಾಖಂಡ ಪಂಡಿತ. ಪ್ರಕಾಂಡ ಪಂಡಿತ ಯಾವುದೋ ಒಂದು. ನನ್ನ ಗಂಡ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ ಅಂತ ಅವ್ರ ಮಾತುಗಳನ್ನೇ ಕೇಳೋದಿಲ್ವೇ ನೀವು? ನಾವು ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು ಅನ್ನೋದು ನಾನು ನನ್ನ ಗಂಡ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಇದು ನಮ್ಮ ಜೀವನದ ಪ್ರಶ್ನೆ ಅಲ್ವಾ? ಇದಪ್ಪ ಮಾತು ಅಂದ್ರೆ. ಅಮ್ಮ, ನೀವು ಹೇಳಿ. ಪ್ರೀತಿ ದೇವರಿದ್ದಂಗ, ದೇವರಿಗೆ ಗ್ರಹಗತಿಗಳ ಆತಂಕ ಇರಬಾರ್ದು. ಹಂಗ ಪ್ರೀತಿಗೂ ಗ್ರಹಗತಿಗಳಾಗ್ಲಿ ಮುಹೂರ್ತ ಆಗ್ಲಿ ಅಡ್ಡ ಬರಬಾರ್ದು. ಇವರಿಬ್ರು ಸೇರೋಗಳಿಗೆ ಎಂಥದ್ದೇ ಆದ್ರೂ ಅದು ಅಮೃತಗಳಿಗೆ ಆಗಿರ್ತೈತಿ. ಕಲ್ಮಶ ಇಲ್ದೇ ಇರೋ ಮನ್ಸಿಂದ ಎರಡು ಹಾರೋ ಹಕ್ಕಿಗಳು ಸೇರ್ತಾವ ಅಂದ್ರ ಅದನ್ನ ಮುಹೂರ್ತ ಅನ್ನೋ ಬಂಧನದಲ್ಲಿ ಯಾಕೆ ಇಡ್ತೀರ್ರಿ? ಈ ಜೋಡಿ ಜೀವಿಗಳು ಖುಷಿಯಾಗಿದ್ರ ಈ ಮನಿ ನೆಮ್ಮದಿಯಾಗಿರ್ತೈತಿ. ಈ ಮನಿ ನೆಮ್ಮದಿಯಾಗಿದ್ರ ನೀವೆಲ್ರ ಜೀವನನೂ ಸಂತೋಷದಿಂದ ಇರ್ತದ. ವಿಚಾರ ಮಾಡ್ರಿ. ಆಹಾ, ಚಿನ್ನದಂತ ಮಾತು. ಲೇ ವಿಶಾಲು, ಇನ್ಯಾಕೆ ತಡ? ನಾಳೆನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಶಾಸ್ತ್ರಕ್ಕೆಲ್ಲ ವ್ಯವಸ್ಥೆ ಮಾಡ್ಬಿಡು. ಇನ್ನು ಹೇಳೋದು ಕೇಳೋದು ಏನೂ ಇಲ್ಲ ರೀ. ನಾಳೆನೆ ಒಳ್ಳೆ ದಿನ, ನಾಳೆನೆ ಮುಹೂರ್ತ.